ಬೆಂಗಳೂರಿನ ಜನರಲ್ಲಿ ಆತಂಕ ಮೂಡಿಸಿದ ಎಬೋಲಾ ಮಹಾಮಾರಿಯ ಭೀತಿ ಸದ್ಯಕ್ಕೆ ದೂರವಾಗಿದೆ. ಉಗಾಂಡಾದಿಂದ ಬೆಂಗಳೂರಿಗೆ ಬಂದಿದ್ದ ಮಹಿಳೆಯಲ್ಲಿ ಎಬೋಲಾ ಮಾದರಿಯ ಲಕ್ಷಣಗಳು ಪತ್ತೆಯಾಗಿದ್ದರಿಂದ ಇಡೀ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು, ಸದ್ಯ ಆ ಮಹಿಳೆಯ ರಕ್ತದ ಮಾದರಿಯು ರಿಪೋರ್ಟ್ ಬಂದಿದ್ದು ಸಿಲಿಕಾನ್ ಸಿಟಿ ನಿವಾಸಿಗಳು ನಿಟ್ಟುಸಿರು ಬಿಡುವಂತಾಗಿದೆ. ಬೆಂಗಳೂರಿನಲ್ಲಿ ಎಬೋಲಾ ವೈರಸ್ ಭೀತಿ ಅಂತ್ಯ. ಉಗಾಂಡ ಮಹಿಳೆಯ ಎಬೋಲಾ ವರದಿ ನೆಗೆಟಿವ್. ಕಳೆದೆರಡು ದಿನಗಳಿಂದ ಐಟಿ ಸಿಟಿ ಬೆಂಗಳೂರಿನಲ್ಲಿ ಎಬೋಲಾ ವೈರಸ್ ಕಾಲಿಟ್ಟಿದೆ ಎನ್ನುವ ಆತಂಕ ದಟ್ಟವಾಗಿತ್ತು. ಉಗಾಂಡ ಮೂಲದ 28 ವರ್ಷದ ಮಹಿಳೆಯೊಬ್ಬರು ಇತ್ತೀಚೆಗಷ್ಟೇ ಬೆಂಗಳೂರಿಗೆ ಆಗಮಿಸಿದ್ರು. ಉಗಾಂಡಾದಿಂದ ಅಹಮದಾಬಾದ್ಗೆ ಬಂದಿದ್ದ ಅವರು ಬಳಿಕ ಅಲ್ಲಿಂದ ಸಿಲಿಕಾನ್ ಸಿಟಿಗೆ ಬಂದಿದ್ರು. ಈ ವೇಳೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ಕ್ರೀನಿಂಗ್ಗೆ ಒಳಪಡಿಸಿದಾಗ ಆಕೆಯಲ್ಲಿ ಎಬೋಲಾ ವೈರಸ್ಗೆ ಹೋಲುವ ಗಂಭೀರ ಲಕ್ಷಣಗಳು ಪತ್ತೆಯಾಗಿದ್ವು. ಇದು ಇಡೀ ನಗರದಲ್ಲಿ ತೀವ್ರ ಸಂಚಲನವನ್ನ ಮೂಡಿಸಿತ್ತು. ಮಹಿಳೆಯಲ್ಲಿ ರೋಗ ಲಕ್ಷಣ ಕಾಣಿಸಿಕೊಳ್ತಾ ಇದ್ದಂತೆ ತಡಮಾಡದ ಆರೋಗ್ಯ ಇಲಾಖೆ ಆಕೆಯನ್ನ ತಕ್ಷಣವೇ ಇಂದಿರಾನಗರದ ಐಸೋಲೇಷನ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿತ್ತು. ಅಷ್ಟೇ ಅಲ್ಲದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಆಕೆಯನ್ನ 21 ದಿನಗಳ ಕಾಲ ಕಡ್ಡಾಯ ಕ್ವಾರಂಟೈನ್ನಲ್ಲಿ ಇರಿಸಲಾಗಿತ್ತು. ತಕ್ಷಣವೇ ಮಹಿಳೆಯ ರಕ್ತದ ಮಾದರಿಯನ್ನ ಸಂಗ್ರಹಿಸಿ ಹೆಚ್ಚಿನ ತಪಾಸಣೆಗಾಗಿ ಪುಣೆಯ ವಿಶೇಷ ರಾಷ್ಟ್ರೀಯ ಪ್ರಯೋಗಾಲಯಕ್ಕೆ ರವಾನಿಸಲಾಗಿತ್ತು. ಅಲ್ಲಿಂದ ವರದಿ ಬರುವವರೆಗೂ ಮಹಿಳೆಯ ಸಂಪರ್ಕಕ್ಕೆ ಬಂದವರ ಮೇಲೂ ಅಧಿಕಾರಿಗಳು ತೀವ್ರ ನಿಗಾ ಇಟ್ಟಿದ್ರು. ಸದ್ಯ ಇಡೀ ರಾಜ್ಯ ಕಾಯ್ತಾ ಇದ್ದ ಆ ಮಹತ್ವದ ವರದಿ ಪುಣೆ ಲ್ಯಾಬ್ನಿಂದ ಕೈ ಸೇರಿದೆ. ಉಗಾಂಡ ಮಹಿಳೆಯ ರಕ್ತದ ಮಾದರಿಯಲ್ಲಿ ಎಬೋಲಾ ವೈರಸ್ ಪತ್ತೆಯಾಗಿಲ್ಲ. ಅಂದ್ರೆ ವರದಿ ಸಂಪೂರ್ಣವಾಗಿ ನೆಗೆಟಿವ್ ಬಂದಿದೆ. ಈ ಕುರಿತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಟ್ವೀಟ್ ಮೂಲಕ ಅಧಿಕೃತ ಮಾಹಿತಿ ನೀಡಿದ್ದಾರೆ. ಶಂಕಿತ ಮಹಿಳೆಗೆ ಯಾವುದೇ ಎಬೋಲಾ ಸೋಂಕು ತಗುಲಿಲ್ಲ ಎಂಬುದು ದೃಢಪಟ್ಟಿದ್ದು ಬೆಂಗಳೂರಿಗರು ನಿಟ್ಟುಸಿರು ಬಿಡುವಂತಾಗಿದೆ. ಆದರೂ ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಆರೋಗ್ಯ ಇಲಾಖೆ ಮನವಿಯನ್ನ ಮಾಡಿದೆ. ಒಟ್ಟಿನಲ್ಲಿ ಬೆಂಗಳೂರಿಗೆ ತಟ್ಟಿದ್ದ ಎಬೋಲಾ ತರಹದ ಗಂಡಾಂತರ ಸದ್ಯಕ್ಕೆ ದೂರವಾದಂತಾಗಿದೆ. ಆರೋಗ್ಯ ಇಲಾಖೆಯ ತ್ವರಿತ ಕ್ರಮ ಮತ್ತು ನೆಗೆಟಿವ್ ವರದಿ ಸದ್ಯಕ್ಕೆ ಎಲ್ಲರ ಆತಂಕವನ್ನ ನಿವಾರಿಸಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.